Hello students, today let me start the second important chapter of the business environment, that is so called as the economic environment. So ಇವತ್ತಿನ ದಿವಸ ನಾವೇನು ನೋಡೋಣ, ಈ ಒಂದು ವ್ಯವಹಾರ ಪರಿಸರದಲ್ಲಿರ್ತಕ್ಕಂಥ ಎರಡನೇ ಅಧ್ಯಾಯವನ್ನು ಅಧ್ಯಯನ ಮಾಡೋಣ. ಅದ್ಯಾವುದು ಅಂತಂದರೆ ಆರ್ಥಿಕ ಪರಿಸರ ಅಂತ ಕರಿತೀವಿ. ಸೊ ಆರ್ಥಿಕ ಪರಿಸರದ ಒಂದು ಪೀಠಿಕೆಯನ್ನು ನೋಡಿದಾಗ ಏನು ಹೇಳ್ಬೋದು ಅಂತಂದರೆ, ಬಿಸ್ನೆಸ್ ಈಸ್ ಆ್ಯನ್ ಎಕನಾಮಿಕ್ ಇನ್ಸ್ಟಿಟ್ಯೂಷನ್ ಅಂತಂದರೆ ವ್ಯವಹಾರ ಅನ್ನುವಂಥದ್ದು ಆರ್ಥಿಕ ಸಂಸ್ಥೆಯಾಗಿದೆ. ಅಷ್ಟೇ ಅಲ್ಲದೆ ಈ ರೀತಿಯಾಗಿರ್ತಕ್ಕಂಥ ಆರ್ಥಿಕ ಸಂಸ್ಥೆ ಏನು ಮಾಡ್ತದೆ ಅಂತಂದರೆ, ಕೆಲವೊಂದಿಷ್ಟು ಆರ್ಥಿಕ ಚಟುವಟಿಕೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುತ್ತದೆ. ಅಷ್ಟೇ ಅಲ್ಲದೆ ಈ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಹಾರ ಸಂಸ್ಥೆ ಒಂದು ಆರ್ಥಿಕ ಪರಿಸರ ಅಂತಕ್ಕಂತಹ ಒಂದು ವಾತಾವರಣದಲ್ಲಿ ಏನಾಗ್ತದೆ ಅಂತಂದರೆ ತನ್ನ ಅಸ್ತಿತ್ವವನ್ನು ಕಾಯ್ಕೊಂಡಿರ್ತದೆ ಅನ್ನೋದನ್ನು ನಾವೇನು ಮಾಡ್ಬೋದು ಅಂದರೆ ಬಹಳಷ್ಟು ಸ್ಪಷ್ಟವಾಗಿ ಹೇಳ್ಬೋದು. ಓಕೆ, ಸ್ಪೀಕಿಂಗ್ ಅಬೌಟ್ ದಿ ಬಿಸ್ನೆಸ್ ಆರ್ಗನೈಜೇಷನ್, ಆ್ಯಸ್ ವಿ ನೋ ದ್ಯಾಟ್ ಬಿಸ್ನೆಸ್ ಆರ್ಗನೈಜೇಷನ್ ಈಸ್ ಸೋ ಕಾಲ್ಡ್ ಆಸ್ ದಿ ಎಕನಾಮಿಕ್ ಇನ್ಸ್ಟಿಟ್ಯೂಷನ್. ಎಕನಾಮಿಕ್ ಇನ್ಸ್ಟಿಟ್ಯೂಷನ್ ಇನ್ ದ ಸೆನ್ಸ್ they are going to maximize their profits, and apart from that they are going to create the wealth. That is what is so called as the economic institution. And apart from that, this kind of business is performing or performing the economic activity in the sense creation and delivery of the goods and services, and likely fulfilling the needs and desires of the customers. And if you see any business organization, actually the business organization is existing and functioning within the economic environment only. ಸೊ ಕನ್ನಡದಲ್ಲಿ ಹೇಳಬೇಕಂತ ಅಂತಂದರೆ ನಾವು ವ್ಯವಹಾರ ಸಂಸ್ಥೆಯನ್ನು ಕರಿತೀವಿ, ಆರ್ಥಿಕ ಒಂದು ಸಂಸ್ಥೆ ಅಂತೇಳಿ ಕರಿತೀವಿ. ಸೊ ಆರ್ಥಿಕ ಸಂಸ್ಥೆ ಅಂತೇಳಿ ಯಾಕೆ ಕರಿತೀವಿ ಅಂತಂದರೆ, ಇದು ಹಣ ಜೊತೆಗೆ ಏನು ಮಾಡ್ತದೆ ಅಂತಂದರೆ ವ್ಯವಹಾರವನ್ನು ಮಾಡ್ತದೆ. ಅಷ್ಟೇ ಅಲ್ಲದೆ ಲಾಭ ಗಳಿಕೆ ಮಾಡ್ತಕ್ಕಂಥ ಒಂದು ಉದ್ದೇಶವನ್ನು ಹೊಂದದೆ. ಅಷ್ಟೇ ಅಲ್ಲದೆ ಒಂದು ಸಂಪತ್ತನ್ನು ಸೃಷ್ಟಿ ಮಾಡಬೇಕು ಅಂತಕ್ಕಂತಹ ಒಂದು ಮಹದಾಸೆಯನ್ನು ಏನು ಮಾಡ್ತದೆ ಅಂತಂದರೆ ಒಂದು ವ್ಯವಹಾರ ಸಂಸ್ಥೆ ಇಟ್ಕೊಂಡಿರೋದನ್ನು ನಾವು ನೋಡಬಹುದು. ಅದಷ್ಟೇ ಅಲ್ಲದೆ ಈ ರೀತಿಯಾಗಿರ್ತಕ್ಕಂಥ ವ್ಯವಹಾರ ಸಂಸ್ಥೆ ಏನು ಮಾಡ್ತದೆ ಅಂತಂದರೆ ಆರ್ಥಿಕ ಚಟುವಟಿಕೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುತ್ತದೆ. ಆರ್ಥಿಕ ಚಟುವಟಿಕೆ ಅಂತಂದರೆ ಏನು? ಯಾವುದೇ ರೀತಿಯಾಗಿರ್ತಕ್ಕಂಥ ವಸ್ತುಗಳನ್ನು ಸಿದ್ಧಪಡಿಸೋದು, ಆ ರೀತಿಯಾದ ವಸ್ತುಗಳನ್ನು ಸಮಾಜಕ್ಕೆ ಕೊಡಮಾಡುವುದ್ರ ಮೂಲಕ ಸಮಾಜದಲ್ಲಿರ್ತಕ್ಕಂಥ ಬೇಡಿಕೆಗಳನ್ನು, ಆಮಿಷಗಳನ್ನು ಏನು ಮಾಡೋದು ಅಂತಂದರೆ ಈಡೇರಿಕೆಯನ್ನು ಮಾಡೋದು. ಅಷ್ಟೇ ಅಲ್ಲದೆ ಪ್ರತಿಯೊಂದು ವ್ಯವಹಾರ ಸಂಸ್ಥೆಗಳು ಕೂಡ ಏನಾಗ್ತಾವೆ ಅಂತಂದರೆ ಆರ್ಥಿಕ ಪರಿಸರ ಅಂತಕ್ಕಂಥ ಒಂದು ವಾತಾವರಣದಲ್ಲಿ ಏನು ಮಾಡ್ತಾವೆ ಅಂತಂದರೆ ನೆಲೆಸ್ತಾವೆ ಅಂತಕ್ಕಂಥ ಒಂದು ಅಂಶವನ್ನು ನಾವೇನು ಮಾಡ್ಬೋದು ಅಂತಂದರೆ ಬಹಳಷ್ಟು ಸ್ಪಷ್ಟವಾಗಿ ಹೇಳಬಹುದು. ಅಂತಂದರೆ ವ್ಯವಹಾರ ಸಂಸ್ಥೆ ಇರ್ತಕ್ಕಂತಹ ಒಂದು ಪರಿಸರ ಯಾವುದು ಅಂತಂದರೆ ಆರ್ಥಿಕ ಪರಿಸರ. ಸೊ ಆರ್ಥಿಕ ಪರಿಸರ ಅಂತಂದರೆ ಏನು? ಸೊ ಸಾಮಾನ್ಯವಾಗಿ ಹೇಳುವುದಾದರೆ ಆರ್ಥಿಕ ಪರಿಸರ ಅಂತಂದರೆ ಆರ್ಥಿಕ ಪರಿಸರ ಅನ್ನುವಂಥದ್ದು ಏನು ಮಾಡ್ತದೆ, ಆರ್ಥಿಕ ಅಂಶಗಳನ್ನು ಒಳಗೊಂಡಿರ್ತದೆ. ಆರ್ಥಿಕ ಅಂಶಗಳು ಅಂತಂದರೆ ಯಾವ ಆಗಿತ್ತಂದರೆ ಆರ್ಥಿಕ ವ್ಯವಸ್ಥೆ ಆಗಿರ್ಬೋದು, ಆರ್ಥಿಕ ಯೋಜನೆಗಳಾಗಿರ್ಬೋದು, ಅಷ್ಟೇ ಅಲ್ಲದೆ ಆರ್ಥಿಕ ಸನ್ನಿವೇಶಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಪರಿಸರಕ್ಕೆ ನಾವೇನು ಕರಿತೀವಿ ಅಂತಂದರೆ ಆರ್ಥಿಕ ಪರಿಸರ ಅಂತೇಳಿ ಕರಿತೇವೆ. ಸೊ ಸ್ಪೀಕಿಂಗ್ ಅಬೌಟ್ ದ ಮೀನಿಂಗ್ ಆಫ್ ದ ಎಕನಾಮಿಕ್ ಎನ್ವಿರಾನ್ಮೆಂಟ್ ಕನ್ಸಿಸ್ಟ್ಸ್ ಆಫ್ ಆಲ್ ದೋಸ್ economic factors. What are those economic factors? It can be economic system, economic policy, and apart from that economic conditions. That environment is so called as the economic environment. So here we shall discuss the specific meaning and a definition which is given by V.P. Michael. V.P. Michael, he is going to so define that economic environment is the business environment in which the economic factors act together to make or break a conducive climate for the growth of the business. ಸೊ ಹಿಂಗಂತಂದರೆ ಏನು, ವಿ ಪಿ ಮೈಕಲ್ ಅವರ ಪ್ರಕಾರ
ಆರ್ಥಿಕ ಪರಿಸರ ಅಂತಂದರೆ ವ್ಯವಹಾರ ಪರಿಸರದ ಒಂದು ಭಾಗವಾಗಿದೆ ಅಥವಾ ವ್ಯವಹಾರ ಪರಿಸರದ ಒಂದು ಅಂಗವಾಗಿದೆ. ಸೊ ಇಲ್ಲಿ ಇರ್ತಕ್ಕಂತಹ ಆರ್ಥಿಕ ವಾತಾವರಣಗಳು ಏನು ಮಾಡ್ತಾವೆ ಅಂತಂದರೆ ವ್ಯವಹಾರದ ಪ್ರಗತಿಗೆ ಪೂರಕವಾಗಿರ್ತಕ್ಕಂತಹ ಒಂದು ಸನ್ನಿವೇಶವನ್ನು ಸೃಷ್ಟಿಸ್ತವೆ ಅಥವಾ ಕದಲಿಸ್ತವೆ ಅಂತಕ್ಕಂತಹ ಒಂದು ಅಂಶವನ್ನು ನಾವು ಏನು ಮಾಡ್ಬೋದು ಅಂದರೆ ಬಹಳಷ್ಟು ಸ್ಪಷ್ಟವಾಗಿ ಹೇಳಬಹುದು. ಇಟ್ ಮೀನ್ಸ್ ದ್ಯಾಟ್ ಎಕನಾಮಿಕ್ ಎನ್ವಿರಾನ್ಮೆಂಟ್ ಈಸ್ ನಥಿಂಗ್ ಬಟ್ ದ part and partial, or it is one of the component or important element of the business environment, and whatever the economic factors are there, actually they will act in support for the growth of the business, or sometimes they are going to even reduce the conducive climate for the growth of the business. That environment is so called as the economic environment. So now we can study the diagram of the business environment. ನಾವು ಈಗ ಏನು ಮಾಡೋಣ ಅಂತಂದರೆ ವ್ಯವಹಾರ ಪರಿಸರದ ರೇಖಾಚಿತ್ರವನ್ನು ನೋಡೋಣ. ಡಯಾಗ್ರಾಮ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್. ವ್ಯವಹಾರ ಪರಿಸರದ ಒಂದು ರೇಖಾಚಿತ್ರವನ್ನು ನೋಡೋಣ. ಸೊ ಇದರಲ್ಲಿ ಮೊದಲದಲ್ಲಿ ಏನಾಗುತ್ತದೆ, ಇಲ್ಲಿ ಮೇಲ್ಗಡೆ ಬಿಸ್ನೆಸ್ ಎನ್ವಿರಾನ್ಮೆಂಟ್ ವ್ಯವಹಾರ ಪರಿಸರ ಅನ್ನೋದನ್ನು ನಾವು ನೋಡ್ತೇವೆ. ಸೊ ಅದರಲ್ಲಿ ಎರಡು ರೀತಿಯಾಗಿರ್ತಕ್ಕಂಥ ಭಾಗಗಳು. ಮೊದಲನೇದು ಇಂಟರ್ನಲ್ ಅಂತಂದರೆ ಆಂತರಿಕ, ಎರಡನೇದು ಎಕ್ಸ್ಟರ್ನಲ್ ಬಾಹ್ಯ ಅಂತ ಕರಿತೀವಿ. ಆಂತರಿಕ ಪರಿಸರ ಮತ್ತು ಬಾಹ್ಯ ಪರಿಸರ ಅಂತ ಕರಿತೀವಿ. ಈ ಬಾಹ್ಯ ಪರಿಸರ ನಾವು ಏನು ಮಾಡ್ತೀವಿ ಅಂತಂದರೆ ಮತ್ತೆ ಎರಡು ರೀತಿಯಾಗಿ ವಿಂಗಡಣೆಯನ್ನು ಮಾಡ್ತೇವೆ. ಮೊದಲನೇದು ಯಾವುದು ಅಂತಂದರೆ ಮೈಕ್ರೋ, ಎರಡನೇದು ಮ್ಯಾಕ್ರೋ. ಮೈಕ್ರೋ ಅಂತಂದರೆ ಏನು, ಸೂಕ್ಷ್ಮ ಆಗಿರ್ತಕ್ಕಂಥ ಒಂದು ಪರಿಸರ. ಮ್ಯಾಕ್ರೋ ಅಂತಂದರೆ ಏನು, ವಿಶಾಲಾತ್ಮಕವಾಗಿರ್ತಕ್ಕಂಥ ಒಂದು ಪರಿಸರ ಅಂತ ಕರಿತೀವಿ. ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ವಿಶಾಲವಾಗಿರ್ತಕ್ಕಂಥ ಒಂದು ಪರಿಸರ ನಾವು ಏನು ಮಾಡ್ತೇವೆ, ಮತ್ತೆ ಎರಡು ರೀತಿಯಾಗಿ ವಿಂಗಡಣೆಯನ್ನು ನಾವು ಮಾಡ್ತೇವೆ. ಮೊದಲೇದು ಯಾವುದು ಅಂತಂದರೆ ಎಕನಾಮಿಕ್, ಆರ್ಥಿಕವಾಗಿರ್ತಕ್ಕಂಥ ಒಂದು ಪರಿಸರ. ಎರಡನೇದು ಯಾವುದು ಅಂತಂದರೆ ನಾನ್ ಎಕನಾಮಿಕ್, ಆರ್ಥಿಕೇತರ ಒಂದು ಪರಿಸರ ಅಂತ ಕರಿತೀವಿ. ಆರ್ಥಿಕೇತರ ಒಂದು ಪರಿಸರ ಅಂತ ಕರಿತೀವಿ. ಮತ್ತು ಈ ಆರ್ಥಿಕ ಪರಿಸರವನ್ನು ನಾವು ಏನು ಮಾಡ್ತೇವೆ ಅಂತಂದರೆ ಎರಡು ರೀತಿಯಾಗಿ ವಿಂಗಡಣೆಯನ್ನು ಮಾಡ್ತೇವೆ. ಮೊದಲೇದು ಯಾವುದು ಅಂತಂದರೆ ಗ್ಲೋಬಲ್, ಎರಡನೇದು ಯಾವುದು ಅಂತಂದರೆ ನ್ಯಾಷನಲ್. ಗ್ಲೋಬಲ್ ಅಂತಂದ್ರೇನು, ಅಂತಾರಾಷ್ಟ್ರೀಯ ಆರ್ಥಿಕ ಪರಿಸರ, ರಾಷ್ಟ್ರೀಯ ಆರ್ಥಿಕ ಪರಿಸರ ಅಂತ ಕರಿತೀವಿ. ಸೊ ಇದರಲ್ಲಿ ಬರ್ತಕ್ಕಂಥ ಅಂಶಗಳು ಯಾವುವು ಅಂತಂದರೆ ಇದರಲ್ಲಿ ಬರ್ತಕ್ಕಂಥ ಅಂಶಗಳು ಯಾವುವು ಅಂತಂದರೆ ಮೊದಲೇದು ಎಕನಾಮಿಕ್ ಸಿಸ್ಟಮ್, ಎಕನಾಮಿಕ್ ಕಂಡೀಷನ್ಸ್ ಆ್ಯಂಡ್ ಎಕನಾಮಿಕ್ ಪಾಲಿಸಿ. ಏನನ್ನು ಒಳಗೊಂಡಿರ್ತದೆ ಹೆಂಗಿತ್ತಂದರೆ ಅದು ರಾಷ್ಟ್ರೀಯ ಆರ್ಥಿಕ ಪರಿಸರ ಆಗಿರಬಹುದು ಅಥವಾ ಅಂತಾರಾಷ್ಟ್ರೀಯ ಆರ್ಥಿಕ ಪರಿಸರ ಕೂಡ ಆಗಿರಬಹುದು. ಯಾವೆಲ್ಲ ಅಂಶಗಳನ್ನು ಒಳಗೊಂಡಿರ್ತದೆ ಅಂತಂದರೆ ಸಿಸ್ಟಮ್, ಆರ್ಥಿಕ ವ್ಯವಸ್ಥೆಯನ್ನು, ಕಂಡೀಷನ್, ಆರ್ಥಿಕ ಸನ್ನಿವೇಶಗಳನ್ನು, ಪಾಲಿಸಿ, ಆರ್ಥಿಕ ಯೋಜನೆಗಳನ್ನು ಒಳಗೊಂಡಿರ್ತಕ್ಕಂಥ ಅಂಶಗಳನ್ನು ನಾವೇನು ಕರಿತೇವೆ ಅಂತಂದರೆ ಆರ್ಥಿಕ ಪರಿಸರ ಅಂತೇಳಿ ಕರಿತೇವೆ. ಸೊ ಈ ಆರ್ಥಿಕ ಪರಿಸರದ ರೇಖಾಚಿತ್ರವನ್ನು ನೋಡಿದಾಗ ಓಕೆ, ಇದರಲ್ಲಿ ಬರ್ತಕ್ಕಂಥದ್ದು ಯಾವುದು ಅಂದರೆ ನಾವು ಇವಾಗ ಅಧ್ಯಯನ ಮಾಡ್ತಾ ಇರೋದು ಎಕನಾಮಿಕ್. ಅದರಲ್ಲಿ ಮೂಲಭೂತವಾಗಿ ವಿಶೇಷವಾಗಿರ್ತಕ್ಕಂಥ ಪ್ರಭಾವನೆ ಬೀರ್ತಕ್ಕಂಥದ್ದು ಯಾವುದು ಅಂತಂದರೆ ಅಂತಾರಾಷ್ಟ್ರೀಯ ಆರ್ಥಿಕ ಪರಿಸರ. ಯಾಕಂತಂದರೆ ನಮ್ಮ ಒಂದು ವ್ಯವಹಾರ ಸಂಸ್ಥೆ ಅನ್ನುವಂಥದ್ದು ಅಂತಾರಾಷ್ಟ್ರೀಯ ಆರ್ಥಿಕ ಪರಿಸರದ ಮೇಲೆ ಏನಾಗಿದೆ ಅಂತಂದರೆ ಅವಲಂಬನೆ ಆಗಿರೋದನ್ನು ನಾವು ನೋಡ್ಬೋದು. ಯಾಕಂತಂದರೆ 1980ರ ಒಂದು ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಒಂದು ಆರ್ಥಿಕ
ಪರಿಸರವನ್ನು ಏನು ಮಾಡ್ಬೋದು ಅಂದರೆ ಎರಡು ರೀತಿಯಾಗಿ ವಿಂಗಡಣೆಯನ್ನು ಮಾಡ್ಬೋದು, ಅಥವಾ 1982 ಸನ್ನಿವೇಶದಲ್ಲಿ ಎರಡು ಬಣಗಳಾಗಿ ವಿಂಗಡಣೆ ಆಗಿರೋದನ್ನು ನಾವು ನೋಡ್ಬೋದು. ಮೊದಲನೇದು ಯಾವುದು ಅಂತಂದರೆ ಕಮ್ಯುನಿಸ್ಟ್ ಬ್ಲಾಕ್, ಎರಡನೇದು ಯಾವುದು ಅಂತಂದರೆ ಡೆಮೊಕ್ರೆಟಿಕ್ ಬ್ಲಾಕ್ ಅಂತೇಳಿ ಹೇಳ್ಬೋದು. ಸೊ ಕಮ್ಯುನಿಸ್ಟ್ ಬ್ಲಾಕ್ ಅಂತಂದ್ರೆ ಏನು, ಕಮ್ಯುನಿಸ್ಟ್ ಬಣ ಅಂತೇಳಿ ಕರಿತೇವೆ. ಡೆಮೊಕ್ರೆಟಿಕ್ ಬ್ಲಾಕ್ ಅಂತಂದ್ರೆ ಏನು, ಪ್ರಜಾಸತ್ತಾತ್ಮಕ ಒಂದು ಬಣ ಅಂತೇಳಿ ಕರಿತೇವೆ. ಸೊ ಕಮ್ಯುನಿಸ್ಟ್ ಬಣಗಳಲ್ಲಿ ಯಾವೆಲ್ಲ ದೇಶಗಳು ಬರ್ತಾವೆ ಅಂತಂದರೆ ಮೊದಲನೇದಾಗಿ USSR ಅಂತೇಳಿ ಕರಿತೇವೆ. ಅಷ್ಟೇ ಅಲ್ಲದೆ ಈಸ್ಟ್ ಯುರೋಪಿಯನ್ ದೇಶಗಳಾಗಿರ್ತವೆ. ಅಷ್ಟೇ ಅಲ್ಲದೆ ಚೈನಾ, USSR ಅಷ್ಟೇ ಅಲ್ಲದೆ ಪೂರ್ವ ಯುರೋಪಿಯನ್ ದೇಶಗಳು ಮತ್ತು ಚೈನಾ ದೇಶ ಬರೋದನ್ನು ನಾವು ನೋಡ್ಬೋದು. ಈ ಮೂರು ದೇಶಗಳು ಕೂಡ ಏನಾಗ್ತಾವೆ ಅಂತಂದರೆ ಕಮ್ಯುನಿಸ್ಟ್ ಬಣ ಅಂತೇಳಿ ಕರೆಸ್ಕೊಳ್ತವೆ. ಅದಷ್ಟೇ ಅಲ್ಲದೆ ಡೆಮೊಕ್ರೆಟಿಕ್ ಬ್ಲಾಕ್ದಲ್ಲಿ ಯಾರೆಲ್ಲ ಬರ್ತಾರೆ ಅಂತಂದರೆ USA, ಅಮೇರಿಕಾ ಆಗಿರ್ಬೋದು. ಅದಷ್ಟೇ ಅಲ್ಲದೆ ವೆಸ್ಟ್ ಯುರೋಪಿಯನ್ ಕಂಟ್ರೀಸ್, ಪಾಶ್ಚಿಮಾತ್ಯ ಯುರೋಪಿಯನ್ ದೇಶಗಳಾಗಿರ್ಬೋದು, ಮತ್ತು ಕೆನಡಾ ದೇಶ ಆಗಿರ್ಬೋದು, ಮತ್ತು ಜಪಾನ್ ದೇಶಗಳು ಕೂಡ ಆಗಿರ್ಬೋದು. ಸೊ ಈ ಎಲ್ಲ ದೇಶಗಳು ಕೂಡ ಏನಾಗ್ತಾವೆ ಅಂತಂದರೆ ಆ ರೀತಿಯಾಗಿರ್ತಕ್ಕಂಥ ಒಂದು ಡೆಮೊಕ್ರೆಟಿಕ್ ಬಣದಲ್ಲಿ ನಾವು ಇರೋದನ್ನು ನೋಡಬಹುದು. ಅಷ್ಟೇ ಅಲ್ಲದೆ ಈ ಒಂದು ಅಂತಾರಾಷ್ಟ್ರೀಯ ಆರ್ಥಿಕ ಒಂದು ಪರಿಸರವನ್ನು ನೋಡಿದಾಗ ಅಲ್ಲೇನಾಗ್ಬಿಡ್ತು ಅಂತಂದರೆ ಮೂಲಭೂತವಾಗಿ USSR ಅನ್ನುವಂಥದ್ದು ನಂತರದ ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಏನು ಮಾಡ್ತು ಅಂತಂದರೆ ಕೆಲವೊಂದಿಷ್ಟು ಕಾರಣಗಳಿಂದಾಗಿ ಪತನ ಹೊಂದಿರುವುದನ್ನು ನಾವು ನೋಡ್ತೇವೆ. ಅಷ್ಟೇ ಅಲ್ಲದೆ ಜರ್ಮನಿ ದೇಶ ಒಂದು ಏಕೀಕರಣವಾಗಿರುವುದನ್ನು ನಾವು ನೋಡ್ತೇವೆ. ಸೊ ಈ ಎರಡು ಅಂಶಗಳು ಕೂಡ ಏನಾಗ್ಬಿಟ್ಟು ಅಂತಂದರೆ ಆರ್ಥಿಕ ಪರಿಸರದ ಮೇಲೆ ಬಹಳಷ್ಟು ಪ್ರಭಾವ ಬೀರುವುದನ್ನು ನಾವು ಗಮನಿಸಬಹುದು. ಅಷ್ಟೇ ಅಲ್ಲದೆ ಈ ರೀತಿಯಾಗಿರ್ತಕ್ಕಂಥ ಆರ್ಥಿಕ ಅಂಶಗಳು ಪ್ರಭಾವ ಬೀರುವುದರ ಮೂಲಕ ಏನಾಗ್ಬಿಡ್ತು ಅಂತಂದರೆ ಜರ್ಮನಿ ದೇಶ ಏನಾಗ್ಬಿಡ್ತು ಅಂತಂದರೆ ಆರ್ಥಿಕ ಪರಿಸರದ ಮೇಲೆ ಬೀರ್ತಕ್ಕಂಥ ಪ್ರಭಾವ ಅನ್ನುವಂಥದ್ದು ಏನಾಗ್ಬಿಡ್ತು ಅಂದರೆ ಕ್ರಮೇಣವಾಗಿ ಕಡಿಮೆ ಆಗಿರುವುದನ್ನು ನಾವು ಏನು ನೋಡ್ಬೋದು. ಕ್ರಮೇಣವಾಗಿ ಕಡಿಮೆ ಆಗಿರುವುದನ್ನು ನಾವು ನೋಡ್ಬೋದು. ಅಂತಂದರೆ ಏನಾಗ್ಬಿಡ್ತು, ಅಲ್ಲಿರ್ತಕ್ಕಂಥ ಕಮ್ಯುನಿಸ್ಟ್ ಬ್ಲಾಕ್ ಏನಾಗ್ಬಿಡ್ತು ಅಂದರೆ ಕಮ್ಯುನಿಸ್ಟ್ ಫಿಲಾಸಫಿಯನ್ನು ಹೊಂದಿತ್ತು. ಕಮ್ಯುನಿಸ್ಟ್ ಬಣ ಅನ್ನುವಂಥದ್ದು ಕಮ್ಯುನಿಸ್ಟ್ ತತ್ವ ಸಿದ್ಧಾಂತಗಳ ಆಧಾರದ ಮೇಲೆ ಅವಲಂಬನೆ ಆಗಿರೋದನ್ನು ನೋಡ್ಬೋದು. ಮುಂದೆ ಏನಾಗ್ಬಿಡ್ತು ಅಂತಂದರೆ ಜರ್ಮನಿ ದೇಶದ ಏಕೀಕರಣ, ಅಷ್ಟೇ ಅಲ್ಲದೆ USSR ದೇಶದ ಪತನ ಆಗಿರೋದ್ರಿಂದ ಕಮ್ಯುನಿಸ್ಟ್ ದೇಶಗಳು ಏನು ಮಾಡ್ತಾ ಇದ್ವು ಅಂತಂದರೆ ಅಂತಾರಾಷ್ಟ್ರೀಯ ಒಂದು ವ್ಯವಹಾರ ಸಂಸ್ಥೆಗಳ ಮೇಲೆ ಯಾವ ರೀತಿಯಾಗಿರ್ತಕ್ಕಂಥ ಪ್ರಭಾವನ ಬೀರ್ತಾ ಇತ್ತು, ಆ ಪ್ರಭಾವ ಬೀರುವಂಥ ಒಂದು ಪ್ರಮಾಣ ಅನ್ನುವಂಥದ್ದು ಏನಾಗ್ಬಿಡ್ತು ಅಂದರೆ ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಯಿತು. ಇದರಿಂದ ಏನಾಗ್ಬಿಡ್ತು ಅಂತಂದರೆ ನಮ್ಮ ಜೊತೆಗಿರ್ತಕ್ಕಂತಹ ಕೆಲವೊಂದಿಷ್ಟು ರಷ್ಯಾ ದೇಶಗಳಾಗಿರ್ಬೋದು, ಮತ್ತು ಇಂಡಿಯಾ ದೇಶ ಆಗಿರ್ಬೋದು, ಚೈನಾ ದೇಶಗಳಾಗಿರ್ಬೋದು, ಅವೆಲ್ಲ ಕೂಡ ಏನು ಮಾಡ್ತು ಅಂತಂದರೆ LPG ಅಂತಕ್ಕಂಥ ಒಂದು ಪರಿಕಲ್ಪನೆಗೆ ಏನಾಗ್ಬಿಟ್ಟು ಅಂತಂದರೆ ಮೊರೆ ಹೋಗ್ಬಿಟ್ಟು. LPG ಅಂತಂದರೆ ಏನ್ರಿ, ಉದಾರೀಕರಣ, ಲಿಬರಲೈಜೇಷನ್. ಎರಡನೇದು ಪ್ರೈವೇಟೈಜೇಷನ್ ಅಂತಂದರೆ ಖಾಸಗೀಕರಣ. ಮೂರನೇದು ಗ್ಲೋಬಲೈಜೇಷನ್ ಜಾಗತೀಕರಣ ಅಂತ ಹೇಳ್ಬೋದು. ಸೊ ಅದಕ್ಕಾಗಿ ಏನಾಗ್ಬಿಡ್ತು ಅಂತಂದರೆ ಮುಂದೆ ಈ LPG ಅಂತಕ್ಕಂಥ ಒಂದು ಪರಿಕಲ್ಪನೆಯಿಂದ ಏನಾಗ್ಬಿಡ್ತು ಅಂತಂದರೆ ಆರ್ಥಿಕ ಒಂದು ಪರಿಸರದಲ್ಲಿ ಅಥವಾ ವಾತಾವರಣದಲ್ಲಿ ಏನಾಗ್ಬಿಡ್ತು ಅಂತಂದರೆ ವ್ಯವಹಾರ ಸಂಸ್ಥೆಗಳು ಏನಾಗ್ಬಿಡಕತ್ತು, ಒಂದು ದೇಶ ಇನ್ನೊಂದು ದೇಶದ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಆರ್ಥಿಕ ಮಾರುಕಟ್ಟೆಯಲ್ಲಿ ಪ್ರವೇಶ ಮಾಡಲಿಕ್ಕೆ ಪ್ರಾರಂಭಿಸಿಬಿಟ್ಟಿದ್ದು. ಅಷ್ಟೇ ಅಲ್ಲದೆ ಆ ಪ್ರವೇಶ ಮಾಡೋದ್ರ ಮೂಲಕ ಏನಾಗ್ಬಿಡ್ತು ಅಂತಂದರೆ ಆರ್ಥಿಕ ವ್ಯವಸ್ಥೆಯಲ್ಲಿ ಅಥವಾ ಆರ್ಥಿಕ ಒಂದು ಪರಿಸರದಲ್ಲಿ ವಾತಾವರಣದಲ್ಲಿ ಪ್ರಗತಿ ಆಗ್ತಕ್ಕಂಥ ಒಂದು ಸನ್ನಿವೇಶಗಳು ಕೂಡ ಏನಾಗ್ಬಿಟ್ಟು ಅಂತಂದರೆ ಉದ್ಭವವಾಗಿರೋದನ್ನು ನೋಡ್ತೇವೆ. ಓಕೆ, ವೆನ್ ಯು ಗೋ ಥ್ರೂ ದಿಸ್ ಡಯಾಗ್ರಾಮ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್, so actually we are studying about the economic environment, and in that the global environment is very important. Why? Because if you go through the history of the global economy, actually by the 1980s, actually the whole economy, the world economy is going to be divided into the two important blocks. One is the communist block, another one is the democratic block. Communist block is going to be dominated by the countries called as USSR, East European countries, and apart from that you can find the China country also. And in the democratic there are countries so called as the denominated by countries so called as the USA, West European countries, Japan, as well as the Canada.
And after 1980s, actually there was a sudden collapse with respect to the situations of the countries of the USSR, and thereafter you can find some cases of the unification of the country of Germany, and thereafter how the communist bloc is going to influence on the business environment. The influence of the communist blocs has certainly reduced to the certain extent, and thereafter the countries called as Russia, India as well as China has motivated for the concept called as the LPG. The full form of the LPG is liberalization, privatization as well as the globalization. So with the help of this kind of a concept, actually there are improvement as well as a progress with respect to the economic conditions as well as the economy of the world market, so that one country can easily enter into the economic market of the another country, and with the help of that there was a sudden increase with respect to the progress as well as the prosperity of the business organizations. So this is the brief literature with respect to the diagram of the business environment. With this I am going to conclude my discussion. Thank you.